ಈ ಗ್ಯಾಸ್ ಸಿಲಿಂಡರ್ ಮೇಲೆ ನಾವು ಡಿಪೆಂಡ್ ಆಗುವ ಹಾಗೆ ಮಾಡಿದ್ದೆ ಸರ್ಕಾರ ಅಂತ ನೇರ ಹೇಳ್ತೀನಿ ನಾನು. ಯಾಕಂದ್ರೆ ಈಗ ಹಳ್ಳಿಲಿರೋರು ಕೂಡ ನಾನು ಒಲೆ ಊದ್ತೀನಿ, ಸೌದೆ ಒಲೆನ ಬಳಸ್ತೀನಿ ಅಂತ ಅವರು ಹೇಳೋಕೆ ಆಗ್ತಾ ಇಲ್ಲ. ಇನ್ನು ಗಡಿ ಜಿಲ್ಲೆ ವಿಜಯಪುರದಲ್ಲೂ ಕೂಡ LPG ಹಾಹಾಕಾರ ಶುರುವಾಗಿದೆ. ಅಮೆರಿಕ, ಇಸ್ರೇಲ್ ಮತ್ತೆ ಇರಾನ್ ಸಂಘರ್ಷದ ಎಫೆಕ್ಟ್ ಎಲ್ಲಾ ಕಡೆ ಈಗ ಉಂಟಾಗ್ತಿದೆ. ವಿಜಯಪುರದಲ್ಲಿ ಹಾಹಾಕಾರ ಶುರುವಾಗಿದೆ. ಅಮೆರಿಕ, ಇಸ್ರೇಲ್ ಮತ್ತೆ ಇರಾನ್ ಸಂಘರ್ಷಕ್ಕೆ ಎಫೆಕ್ಟ್ ಉಂಟಾಗಿದೆ. ಗ್ಯಾಸ್ಗಾಗಿ ಕಿಲೋಮೀಟರ್ ಗಟ್ಟಲೆ ಕ್ಯೂ ನಿಲ್ತಿದ್ದಾವೆ ಆಟೋಗಳು. LPG ಸ್ಟೇಷನ್ಗಳ ಮುಂದೆ ಸಾಲುಗಟ್ಟಿ ಆಟೋಗಳು ನಿಂತಾ ಇರುವಂತದ್ದು. ವಿಜಯಪುರ ನಗರದಾದ್ಯಂತ LPGಗಾಗಿ ಅಲೆದಾಡ್ತಿದ್ದಾರೆ. ಸ್ತಬ್ಧವಾಯ್ತು ಸಂಚಾರ. ಅಲ್ಲಿ ಹೊಟ್ಟೆಪಾಡಿಗೆ ಪೆಟ್ಟು ಬಿದ್ದಿದೆ. ಗ್ಯಾಸ್ ಸಿಗದೆ ಹೋದ್ರೆ ನಮ್ಮ ಕುಟುಂಬ ನಿರ್ವಹಣೆ ಹೇಗೆ ಅಂತಿದ್ದಾರೆ ಆಟೋ ಚಾಲಕರುಗಳು. ಗಡಿ ಜಿಲ್ಲೆ ವಿಜಯಪುರದಲ್ಲಿ ಈಗಾಗಲೇ ಸಂಕಷ್ಟ ಎದುರಾಗಿದೆ. ಆಟೋ ಚಾಲಕರುಗಳು ಇನ್ನು ಅಡುಗೆ ಮನೆಯಲ್ಲಿ ಗ್ಯಾಸ್ಗೆ ಮೇಲೆ ಡಿಪೆಂಡ್ ಆಗಿರುವಂತವರು ಪರದಾಡ್ತಿದ್ದಾರೆ. LPG ಸ್ಟೇಷನ್ ಮುಂದೆ ಆಟೋಗಳು ಸಾಲುಗಟ್ಟಿ ನಿಲ್ತಾ ಇರುವಂತದ್ದು. ಆಟೋದವರು ಈ CNG LPG ಮೇಲೆ ಯಾಕೆ ಡಿಪೆಂಡ್ ಆಗಿರ್ತಾರೆ ಅಂದ್ರೆ ಸ್ವಲ್ಪನಾದ್ರೂ ಕೂಡ ತಮಗೆ ಉಳಿಸ್ಕೊಳ್ಳೋಣ ಅಥವಾ ನಮ್ಮ ದುಡಿಮೆ ಏನಿದೆ ಅದರಲ್ಲಿ ಒಂದು ಸ್ವಲ್ಪನಾದ್ರೂ ನಮಗೆ ಉಳಿಸ್ಕೊಂಡಾಗ ನಮಗೆ ಸಂಸಾರ ನಡೆಸೋಕ್ಕಾಗತ್ತೆ, ನಮ್ಮನ್ನ ನಂಬ್ಕೊಂಡು ನಮ್ಮ ಮನೆಯವರು ಇರ್ತಾರೆ, ಅಪ್ಪ ಅಮ್ಮ ಹೆಂಡತಿ ಮಕ್ಕಳು ಇರ್ತಾರೆ ಅಂತ. ಈಗ ಅದಕ್ಕೂ ಕೂಡ ಹೊಡೆತ ಬಿದ್ದಿದೆ. ಯುದ್ಧ ಏನು ಇರಾನ್ ಮತ್ತೆ ಇಸ್ರೇಲ್ ಅಮೆರಿಕ ಮಧ್ಯೆ ನಡೀತಾ ಇದೆ. ಎಲ್ರಿಗೂ ಕೂಡ ಗೊತ್ತಿದೆ, ಹಾರ್ಮುಜ್ ಜಲಸಂಧಿ ಬಂದಾಗಿರುವಂತಹ ಕಾರಣಕ್ಕೆ ಯಾವುದೇ ಆಮದು ರಫ್ತು ಆಗ್ತಾ ಇಲ್ಲ. ಹಡಗುಗಳೆಲ್ಲ ಅಲ್ಲಲ್ಲೇ ನಿಂತಿದ್ದಾವೆ. ಅದರಿಂದ ನಮ್ಮ ರಾಷ್ಟ್ರಕ್ಕೆ ಇಂಥ ಪರಿಸ್ಥಿತಿ ಬಂದಿರುವಂಥದ್ದು. ಗ್ಯಾಸ್ ಭಾಳ ಪ್ರಾಬ್ಲಮ್ ಐತ್ರಿ. ನಮ್ಮ ಹೆಂಡ್ರು ಮಕ್ಕಳು ಉಪವಾಸ ಆಗತ್ತವ. ಎಲ್ಲಿ ಗ್ಯಾಸ್ ಸಿಗಲ್ದು. ಪಂಪ್ನಾಗ ಗ್ಯಾಸ್ ಇದ್ದರೂ ಅವ್ರು ಹಾಕಲ್ರು. ಅದು ನಮ್ಮ ಭಾಳ ಸಮಸ್ಯೆ ಆಗೈತೆ ರೀ ಸರ್. 4-5 ದಿವಸ ಆಯ್ತು. ಹೊಟ್ಟೆ ಮ್ಯಾಗ ಕಾಲು ಹೊಳ್ಯಾತ್ತಾರ. ನಿನ್ನೆ ಶಿಕಾರ್ಖಾನದಾಗ ಗ್ಯಾಸ್ ಹಾಕಲಾಗ್ತಿದ್ದೆವು. ಗೋಳಗುಮಟ್ ಪೊಲೀಸ್ ಸ್ಟೇಷನ್ದವ್ರು ಬಂದರು. ನಮ್ಮ ಹೆಂಡ್ರು ಮಕ್ಕಳು ಉಪವಾಸ ಆಗತ್ತವ ಅಂತ ಹೇಳಿದೆವ್ರಿ ನಾವು. ಬರಲಾಗೈತೆ ಸರ್, ಏನೂ ಬರಲಾಗೈತಿ. ನಮಗೆ ಭಾಳ ಪ್ರಾಬ್ಲಮ್ ಐತಿ ನೋಡ್ರಿ. ನಾವು ಅಟ್ಟೆ ದುಡಿದು ಅಟ್ಟೆ ತಿನ್ನೋರು. ನಾವು 10 ರೂಪಾಯಿದಿಂದ 10. ಈಗ ಯಾರೂ ಹೆಚ್ಚಿಗೆ ರೊಕ್ಕ ಕೊಡಂಗಿಲ್ಲ ರೀ ಪ್ಯಾಸೆಂಜರ್ ನಮ್ಗೆ. ನಾವು ಹೇಳ್ತೇವೆ 20 ರೂಪಾಯಿ, ಅವ್ರಿಗೆ ಅರ್ಥ ಆಗಲ್ದು. ನಾವು 20 ರೂಪಾಯಿ ಹೇಳ್ತೇವೆ ಅಂದರು ಅವರು 5 ರೂಪಾಯಿ ಅಂತಾರೆ ರೀ. ಈಗ ಸಮಸ್ಯೆ ನೋಡ್ರಿ ಸರ, ಬಿಟ್ರೆ ನಾವು ಹಾಕೋತೇವೆ, ಇಲ್ಲಾಂದ್ರೆ ಮತ್ತು ನಮ್ಮ ಹೆಂಡ್ರು ಮಕ್ಕಳು ಉಪವಾಸ ಆಯ್ತವ. ಗ್ಯಾಸ್ ಭಾಳ ಪ್ರಾಬ್ಲಮ್ ಐತ್ರಿ. ನಮ್ಮ ಹೆಂಡ್ರು ಮಕ್ಕಳು ನೋಡ್ರಿ ಅಣ್ಣ, ನಮಗೆ ಗ್ಯಾಸಿಂದ ಭಾಳ ಪ್ರಾಬ್ಲಮ್ ನಡೀತೀವಿ ರೀ. ನಮ್ದು ಹೊಟ್ಟೆ ನಡಂಗಿಲ್ಲ ರೀ, ನಮ್ಮ ಮನೆ ಸಂಸಾರ ನಡಂಗಿಲ್ಲ ರೀ. ನಾವು ಅಷ್ಟೇ ದುಡಿತೇವೆ ರೀ, ಅಷ್ಟೇ ನಡೀತೀವಿ ರೀ. ನಮ್ಮ ಮನ್ಯಾಗ ಸಂಘ ಐತಿ ರೀ, ಬಿಸಿ ಅದಾವ ರೀ, ಎಲ್ಲ ಅದಾವ ರೀ ನಮ್ಮ ಮನ್ಯಾಗ ರೀ. ಹೆಂಗೆ ಮಾಡ್ಬೇಕ್ರಿ ನಾವು ಜೀವನ? ನಮ್ಮ ಮೊದಲು ಹೆಂಗಿತ್ತು ರೀ ಗ್ಯಾಸಿನ ಗಾಡಿ ರೀ, ಹಂಗೆ ಮಾಡಿಕೊಡ್ರಿ, ನಮಗೆ ಸಾಕು ರೀ. ಅವ್ರು ಗ್ಯಾಸ್ನೂ ಹಾಕಲಾಗತ್ತಾರ ರೀ 130, 140, 150 ರೂಪಾಯಿ ಕಿಲೋ ಹಾಕಲಾಗತ್ತಾರ ರೀ. ಅದನ್ನೂ 1 ಕಿಲೋ ಇಲ್ರಿ, 2 ಕಿಲೋ ಅಷ್ಟೇ ಹಾಕ್ತಾರೆ. ಅದ್ರ ಮ್ಯಾಗ ಹಾಕಂಗಿಲ್ಲ ರೀ ಗ್ಯಾಸ್ ನಮಗೆ ರೀ. ಹೆಂಗೆ ದುಡಿಬೇಕ್ರಿ, ಹೆಂಗೆ ತಿನ್ಬೇಕ್ರಿ, ನಾವು ಹೆಂಗೆ ಹೊಟ್ಟೆ ನಡೆಸ್ಬೇಕು ಹೇಳ್ರಿ ನೀವು. ಈಗ ನಾವು ಗೌರ್ಮೆಂಟ್ ಏನೇನು ಸವಲತ್ತು ಕೊಡ್ಬೇಕ್ರಿ, ನಮಗೆ ಏನಾರು ಮಾಡ್ಕೊಂಡು ಕೊಡ್ಬೇಕ್ರಿ. ಕೂತಲ್ಲೇ ನಾವು ಪಗಾರ ಪಡಂಗಿಲ್ಲ ರೀ, ಗೌರ್ಮೆಂಟ್ ಕೊಡಂಗಿಲ್ಲ ರೀ ನಮ್ಗೆ ಪಗಾರ ರೀ. ಅದು ನಡೆಸ್ತೇವೆ ರೀ, ಅಷ್ಟೇ ಮೇಲೆ ನಡೆಸ್ತೀವಿ ರೀ ನಮ್ಮ ಜೀವನ ರೀ. ನಾವು ಇಲ್ಲಿ ಭಾಳ ಆಗಲತ್ತೀವಿ. ಬಿಸಿ ಅದಾವ ರೀ, ಸಂಘ ಅದಾವ್ರಿ ನಮ್ಮ ಮನ್ಯಾಗ ರೀ. ಹೆಂಗೆ ತುಂಬೇಕ್ರಿ, ನಾವು ಹೆಂಗೆ ಮಾಡಿಸ್ಬೇಕ್ರಿ ದಂಧ ರೀ. ನೀವೇ ಹೇಳ್ರಿ ಒಂದು ಮಾತು ರೀ ಸರ್. ಪೂರೇ ಪಾಳೆ ಹೇಳ್ರಿ, ಪೂರಾ ಲೈನ್ ಹಚ್ಚಾರ. ಎರಡು ಲೈನ್ ಹಚ್ಚಾರ ನಾವು ಪಾಳೆ ರೀ. ಒಂದು ದಿನ छुट्टी ಮಾಡ್ಯಾವ್ರಿ, ಕಲೆಕ್ಷನ್ ಕೈಲಿ ಕೊಟ್ಟವ್ರು, ನಾವು छुट्टी ಮಾಡ್ಕೇಸಿಂದ ರೀ. ನೋಡ್ರಿ ಅಣ್ಣ, ನಮಗೆ ಗ್ಯಾಸಿಂದ ಭಾಳ ಪ್ರಾಬ್ಲಮ್ ನಡೀತಿ ರೀ. ಎಸ್, ಈ ಆಟೋ ಚಾಲಕರು ಮಾತನಾಡ್ತಿರೋದನ್ನ ನೋಡಿದ್ರೆ ಅವರಿಗೆ ದಿನ ದುಡಿದ್ರೆ ಮಾತ್ರ ಅವರಿಗೆ ಜೀವನ ನಡೆಯುವಂಥದ್ದು. ಅವರಿಗೆ ಇವಾಗ ಸಂಕಷ್ಟ ಎದುರಾಗಿದೆ. ರಾಜ್ಯ ಸರ್ಕಾರ ಯಾಕೆ ಇದ್ರ ಬಗ್ಗೆ ಏನೂ ಕೂಡ ಮಾತನಾಡ್ತಾ ಇಲ್ಲ? ಹೌದು, ಈ ಸಮಸ್ಯೆ ಆಗ್ತಾ ಇದೆ ಯುದ್ಧದಿಂದ, ಎಲ್ಲವೂ ಗೊತ್ತಿದೆ. ಒಂದಷ್ಟು ದಿನಕ್ಕಾಗುವಷ್ಟು ಅಂತ ಇಟ್ಕೊಂಡಿರ್ತಾರಲ್ವ, ಇದನ್ನ ಯಾಕೆ ಜನತೆಗೆ ಆಯ್ತು ನಾವಿದ್ದೀವಿ ನಿಮ್ಮ ಪರವಾಗಿ ಅಂತ ಯಾಕೆ ಯಾರು ಹೇಳ್ತಾ ಇಲ್ಲ? ಕೇಂದ್ರ ಸರ್ಕಾರ ಯಾಕೆ ಸೈಲೆಂಟ್ ಆಗಿದೆ? ಯಾಕೊಂದು ಭರವಸೆನ ಕೊಡ್ತಾ ಇಲ್ಲ ಅಥವಾ ಏನೋ ಒಂದು ವ್ಯವಸ್ಥೆಯನ್ನ ಇವರಿಗೆ ಮಾಡಿಕೊಡ್ತಾ ಇಲ್ಲ? ಕೇಂದ್ರ ಸರ್ಕಾರಕ್ಕೆ ಯುದ್ಧ ನಡೆಯುವಂಥ ಸೂಚನೆಗಳು ಬಂದಿರುತ್ತೆ. ಹಾಗಿದ್ರೆ ಕೇಂದ್ರ ಮತ್ತೆ ರಾಜ್ಯದ ಮಧ್ಯೆ ಏನಾದರೂ ಉಣಿಸಿದ್ಯಾ? ಏನು ಇನ್ಫಾರ್ಮೇಶನ್ ಬಂದಿರೋದಿಲ್ವಾ? ಅಮಿತ್ ಶಾ ಸ್ವತಃ ಅವರೇ ಒಂದು 6 ತಿಂಗಳಿಗೆ ಆಗೋವಷ್ಟು ನಮ್ಮ ಹತ್ರ ಎಲ್ಲ ಸ್ಟಾಕ್ ಇದೆ, ಸೊ ಯುದ್ಧ ಶುರುವಾದರೆ ನಾವೇನು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಅಂತ ಯುದ್ಧ ಶುರುವಾಗೋ ಸಂದರ್ಭದಲ್ಲೇ ಹೇಳಿರ್ತಾರೆ. ಎಲ್ಲೋದ್ರು ಇವಾಗ ಏನು ಮಾತೇ ಆಡ್ತಾ ಇಲ್ಲ ಅನ್ನುವಂಥದ್ದು.
ಈಗ ಎಲ್ಲೋ ಒಂದ್ ಕಡೆ ಈ ಬಡ ಜನರು ದಿನ ಕೆಲಸ ಮಾಡಿದ್ರೆ ಮಾತ್ರ ನಮ್ಮ ಹೊಟ್ಟೆಪಾಡು ನಡೆಯುತ್ತೆ ಅನ್ನುವಂತ ನಂಬ್ಕೊಂಡಿರುವಂತವ್ರು ಹೊಟ್ಟೆ ಮೇಲೆ ಹೊಡೆಯುವಂತ ಕೆಲಸ ಇಲ್ಲಿ ನಡೀತಾ ಇದೆ. ಈಗ ಯುದ್ಧ ನಡೀತಾ ಇರುವಂತದ್ದು ಇರಾನ್, ಇಸ್ರೇಲ್, ಅಮೆರಿಕ ಮಧ್ಯೆ ನಡೀತಾ ಇರುವಂತ ಯುದ್ಧ ಎಷ್ಟರ ಮಟ್ಟಿಗೆ ಇವಾಗ ಬಡ ಜನತೆ ಮೇಲೆ ಹೊಟ್ಟೆಗೆ ಹೊಡೆಯುವಂತ ಕೆಲಸ ಆಗ್ತಾ ಇದೆ ಅನ್ನೋದನ್ನ ನಾವಿಲ್ಲಿ ನೋಡ್ಬೇಕಾಗತ್ತೆ.